ಹರಿಹರಪುರ, ಶೃಂಗೇರಿ, ಶಕಟಪುರ ಮತ್ತು ಹೊರನಾಡು ಪ್ರವಾಸಕ್ಕೆ ನಿಮಗೆ ಸುಸ್ವಾಗತ. ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಹರಿಹರಪುರವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿಗೆ ಸೇರಿರುವ ಸಣ್ಣ ಊರು. ಶಿವಮೊಗ್ಗದಿಂದ 94 ಕಿಲೋಮೀಟರ್ ದೂರದಲ್ಲಿರುವ ಹರಿಹರಪುರವು ಸುತ್ತಲೂ ವನಸಿರಿಯ ಹಸಿರಿನಿಂದ ಕಂಗೊಳಿಸುತ್ತಾ ಬೆಟ್ಟಗುಡ್ಡಗಳಿಂದ ಕೂಡಿ ಮನಮೋಹಕ ಪ್ರಕೃತಿ ಸೌಂದರ್ಯದಿಂದ ಭೂಷಿತವಾಗಿದೆ. ಇಲ್ಲಿ ಪವಿತ್ರವಾದ ತುಂಗಾ ನದಿಯು ಹರಿಯುತ್ತಿದ್ದು ಊರಿಗೆ ನೀರಿನ ಆಸರೆಯಾಗಿರುವುದಲ್ಲದೆ ಭಕ್ತರಿಗೆ ಪಾಪನಾಶಿನಿಯಾಗಿದೆ. ಹರಿಹರಪುರಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ದಕ್ಷ ಬ್ರಹ್ಮನು ಮಹಾಯಾಗ ಮಾಡಲು ನಿರ್ಧರಿಸಿ ದೇವಾನುದೇವತೆಗಳಿಗೆ ಆಹ್ವಾನ ಕಳಿಸಿದಂತೆ. ಆದರೆ ತನ್ನ ಅಳಿಯನಾದ ಪರಶಿವನಿಗೆ ಮಾತ್ರ ಉದ್ದೇಶಪೂರ್ವಕವಾಗಿಯೇ ದಕ್ಷ ಬ್ರಹ್ಮನು ಆಹ್ವಾನ ನೀಡಲಿಲ್ಲ. ಮಹಾಯಾಗಕ್ಕೆ ದೇವಾನುದೇವತೆಗಳೆಲ್ಲ ಹೋಗುತ್ತಿರುವ ವಿಷಯ ತಿಳಿದು ಶಿವನ ಮಡದಿಯು ತನ್ನ ತಂದೆಯು ಕಾರ್ಯಭಾರದಿಂದ ಅಳಿಯನನ್ನು ಕರೆಯಲು ಮರೆತಿರಬಹುದೆಂದು ಭಾವಿಸಿದಳು. ಶಿವನನ್ನು ಕಾಡಿ ಬೇಡಿ ಒಪ್ಪಿಸಿ ಯಾಗಶಾಲೆಗೆ ಬಂದಾಗ ಅವಳನ್ನು ಎಲ್ಲರ ಎದುರಿಗೆ ತಂದೆಯು ಅವಮಾನಿಸಿದಾಗ ದುಃಖದಿಂದ ಅಲ್ಲಿದ್ದ ಯಜ್ಞಕುಂಡಕ್ಕೆ ಹಾರಿಕೊಂಡಳು. ವಿಷಯ ತಿಳಿದ ಶಿವನು ಕೋಪಗೊಂಡು ಯಜ್ಞವನ್ನು ಹಾಳುಗೆಡವಿ ಶಿಕ್ಷೆ ನೀಡಲು ವೀರಭದ್ರನನ್ನು ಕಳಿಸಿದನು. ಅವನು ದಕ್ಷಬ್ರಹ್ಮನ ಶಿರಚ್ಛೇದನವನ್ನು ಮಾಡಿದನು. ಅಲ್ಲಿದ್ದ ಋಷಿಮುನಿಗಳು ಶಿವನನ್ನು ಪ್ರಾರ್ಥಿಸಿ ಶಾಂತನಾಗುವಂತೆ ಬೇಡಿಕೊಂಡರು. ಆಗ ಪರಮೇಶ್ವರನು ಯಜ್ಞಕುಂಡದಲ್ಲಿಯೇ ಪ್ರತ್ಯಕ್ಷನಾಗಿ ಎಲ್ಲರನ್ನೂ ಆಶೀರ್ವದಿಸಿದನಂತೆ. ಹರಿಹರಪುರವೆಂಬ ಈ ಸ್ಥಳದಲ್ಲಿಯೇ ದಕ್ಷಬ್ರಹ್ಮನ ಯಜ್ಞವು ನಡೆಯಿತೆಂದು ಪ್ರತೀತಿ. ಅದರ ಪ್ರತೀಕವೆಂಬಂತೆ ಪುರಾತನವಾದ ಸ್ವಯಂಭೂ ದಕ್ಷಹರ ಸೋಮೇಶ್ವರ ದೇವಾಲಯವೂ ಸಹ ಇಲ್ಲಿಯೇ ಇದೆ. ಇನ್ನೊಂದು ಪೌರಾಣಿಕ ಕಥೆಯಂತೆ ವಿಂಧ್ಯ ಪರ್ವತವು ಎತ್ತರಕ್ಕೆ ಬೆಳೆದು ಸೂರ್ಯನ ಸಂಚಾರಕ್ಕೆ ಅಡಚಣೆಯಾಗುವಂತಾಯಿತು. ಆಗ ಉತ್ತರ ದೇಶದಲ್ಲಿದ್ದ ಅಗಸ್ತ್ಯರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದರಂತೆ. ಶಿಷ್ಯನಾದ ವಿಂಧ್ಯನು ತಲೆಬಾಗಿ ನಮಸ್ಕರಿಸಿದನಂತೆ. ಆಗ ಅವರು, ನಾನು ವಾಪಸ್ಸು ಬರುವವರೆಗೂ ಹೀಗೆಯೇ ಇರು ಎಂದು ಹೇಳಿ ಮತ್ತೆ ದಕ್ಷಿಣಕ್ಕೆ ಮುಂದುವರೆದರಂತೆ. ಉತ್ತರ ದೇಶಕ್ಕೆ ವಾಪಸ್ಸು ಹೋಗದೆ ವಿಂಧ್ಯನ ಬೆಳವಣಿಗೆಯನ್ನೇ ತಡೆದರಂತೆ. ಅಂತಹ ಮಹಾತಪಸ್ವಿಯ ಆಶ್ರಮವು ಈ ಹರಿಹರಪುರದಲ್ಲಿಯೇ ಇದ್ದು ಅದು ಅವರ ತಪೋಭೂಮಿಯಾಗಿದ್ದಿತು ಎಂಬುದು ಇಲ್ಲಿನ ಪ್ರತೀತಿ. ಅಗಸ್ತ್ಯರು ಪೂಜಿಸುತ್ತಿದ್ದ ಲಕ್ಷ್ಮೀ ನರಸಿಂಹ ಮೂರ್ತಿಯು ಅಲ್ಲಿದ್ದ ಕೃಷ್ಣ ಎಂಬ ಬಾಲಕನ ಬಳಿ ಇದ್ದಿತ್ತಂತೆ. ಆ ಬಾಲಕನು ಅದನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನಂತೆ. ಅವನಿಂದ ವಿಷಯವನ್ನೆಲ್ಲ ಅರಿತ ಶಂಕರಾಚಾರ್ಯರು ಅವನಿಗೆ ಮಂತ್ರೋಪದೇಶವನ್ನು ಮಾಡಿದರು. ಆತನು ಸ್ವಯಂ ಪ್ರಕಾಶ ಕೃಷ್ಣ ಯೋಗೇಂದ್ರ ಸರಸ್ವತಿ ಎಂಬ ಹೆಸರಿನಿಂದ ಇಲ್ಲಿಯ ಮೊದಲ ಮಠಾಧೀಶರಾದರಂತೆ. ಶಂಕರಾಚಾರ್ಯರು ಶಾರದಾಂಬೆಯೊಂದಿಗೆ ಇಲ್ಲಿಗೆ ಬಂದಾಗ ಆ ಸ್ಥಳದ ಪವಿತ್ರ ಸ್ಪಂದನದಿಂದ ಪ್ರಭಾವಿತರಾಗಿ ಅಲ್ಲಿಯೇ ಶ್ರೀಚಕ್ರ ಹಾಗೂ ಶಾರದಾಂಬೆಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದರು. ಲಕ್ಷ್ಮೀನರಸಿಂಹನನ್ನೂ ಸಹ ಇಲ್ಲಿಯೇ ಪ್ರತಿಷ್ಠಾಪಿಸಲಾಗಿದೆ. ಹೀಗೆ ಇಲ್ಲಿ ಆದಿಶಂಕರಾಚಾರ್ಯರಿಂದ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಸ್ಥಾಪನೆ ಆಯಿತು. ಹರಿಹರಪುರ ಮಠಾಧೀಶರಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಠದ ಹಳೆಯ ಕಟ್ಟಡವನ್ನು ಕೆಡವಿ ಅಲ್ಲಿಯೇ ಹೊಸ ಕಟ್ಟಡ ನಿರ್ಮಿಸುವ ಕಾರ್ಯವು ಪ್ರಗತಿಯಲ್ಲಿ ಇದೆ. ಸುಸಜ್ಜಿತವಾದ ವಿಶಾಲವಾದ ಯಾಗಶಾಲೆ, ಭಕ್ತರ ವಸತಿ ಸೌಕರ್ಯಕ್ಕಾಗಿ ಲಕ್ಷ್ಮೀ ನಿವಾಸ ಈ ನಿರ್ಮಾಣ ಕಾರ್ಯಗಳು ಮುಗಿದಿವೆ. ಯಾತ್ರಿಗಳಿಗೆ ಇಲ್ಲಿ ಒಂದು ಕಿವಿಮಾತು. ಇಲ್ಲಿನ ತುಂಗಾ ನದಿಯಲ್ಲಿ ತೀರ್ಥಸ್ನಾನ ಮಾಡಲು ಅಡ್ಡಿಯಿಲ್ಲ. ಆದರೆ ಈಜಾಡುವ ಹುಡುಗಾಟಿಕೆ ಅಪಾಯಕ್ಕೆ ಎಡೆಗೊಡಬಹುದು. ಅನುಕೂಲಕರವಾದ ಕೇಂದ್ರ ಸ್ಥಳವಾದ ಈ ಹರಿಹರಪುರದಲ್ಲಿಯೇ ಉಳಿದುಕೊಳ್ಳುವುದೆಂದು ನಿರ್ಧರಿಸಿ ಬೆಂಗಳೂರಿನಿಂದ ರಾತ್ರಿಯ ಬಸ್ಸಿನಲ್ಲಿ ಹೊರಟು 350 ಕಿಲೋಮೀಟರ್ ದೂರ ಕ್ರಮಿಸಿ ಬೆಳಗ್ಗೆ 7:30 ಹೊತ್ತಿಗೆ ಹರಿಹರಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದೆವು. ಅಲ್ಲಿಂದ ಮಠದ ಲಕ್ಷ್ಮೀ ನಿವಾಸವನ್ನು ತಲುಪಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡೆದು ಸ್ನಾನಾದಿಗಳನ್ನು ಪೂರೈಸಿದೆವು. ನಂತರ ದೇವರ ದರ್ಶನವನ್ನು ಪಡೆದು ಅಲ್ಲಿಂದ ಆಟೋದಲ್ಲಿ ಕುಳಿತು ಸುಮಾರು 3 ಕಿಲೋಮೀಟರ್ ದೂರದಲ್ಲಿದ್ದ ನೆಂಟರ ಮನೆಯನ್ನು ತಲುಪಿ ಅವರು ಆಧರಿಸಿ ನೀಡಿದ ಕಾಫಿ ತಿಂಡಿಯನ್ನು ತಿಂದು ಹಸಿವೆಯನ್ನು ಹಿಂಗಿಸಿಕೊಂಡೆವು.
ಬಿಸಿಲು ಹೆಚ್ಚಾಗುವ ಮೊದಲೇ ವಾಪಸ್ಸು ಕಾಲ್ನಡಿಗೆಯಲ್ಲೇ ಹೊರಟೆವು. ನಾಗಲಾಪುರದ ಹತ್ತಿರ ತುಂಗಾ ನದಿಯ ಸೇತುವೆಯ ಮೇಲೆ ಸಾಗುವಾಗ ಅದನ್ನು 1889ರಲ್ಲಿ ಕಟ್ಟಿದ್ದು ಎಂದು ಫಲಕದಲ್ಲಿ ಕೆತ್ತಲಾಗಿರುವುದನ್ನು ಕಂಡು, ಅಬ್ಬಾ, ಇದಕ್ಕೆ ಇಂದಿಗೆ 123 ವರ್ಷಗಳಾಗಿವೆ ಎಂದು ಆಶ್ಚರ್ಯಪಡುತ್ತಾ ಅದರ ಗಟ್ಟಿತನವನ್ನು ನೋಡಿ ಸಂತೋಷಿಸಿದೆವು. ಮುಂದೆ ಸಾಗುತ್ತಾ ಮಧ್ಯಾಹ್ನ 1:45 ಹೊತ್ತಿಗೆ ಮಠ ತಲುಪಿದೆವು. ಅಲ್ಲಿ ಭೋಜನ ಶಾಲೆಯಲ್ಲಿ ಊಟದ ರುಚಿ ಆನಂದಿಸಿದೆವು. ಆಮೇಲೆ ಕೋಣೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆದು ಸಂಜೆ 4:15 ಹೊರಟು 1.5 ಕಿಲೋಮೀಟರ್ ದೂರದಲ್ಲಿದ್ದ ತುಂಗಾ ನದಿಯ ತೂಗು ಸೇತುವೆಯನ್ನು ದಾಟಿ ಪ್ರಬೋಧಿನಿ ಗುರುಕುಲವನ್ನು ತಲುಪಿದೆವು. ಆದರೆ ಅಲ್ಲಿನ ವಿದ್ಯಾರ್ಥಿಗಳೆಲ್ಲರೂ ದೀಪಾವಳಿಯ ರಜೆಗೆ ತಮ್ಮ ಊರುಗಳಿಗೆ ಹೋಗಿದ್ದರು. ಅಲ್ಲಿದ್ದ ಇಂಗ್ಲಿಷ್ ಶಿಕ್ಷಕರೊಬ್ಬರು ಆ ಸಂಸ್ಥೆಯಲ್ಲಿನ ಶಿಕ್ಷಣ ಕ್ರಮ, ಚಟುವಟಿಕೆಗಳು, ವಿದ್ಯಾರ್ಥಿಗಳ ದಿನಚರಿ ಇತ್ಯಾದಿಗಳನ್ನೆಲ್ಲ ವಿವರಿಸಿದರು. ಅವರಿಗೆ ಧನ್ಯವಾದವನ್ನು ಹೇಳಿ ಸಂತೋಷದಿಂದ ಮತ್ತೆ ಮಠಕ್ಕೆ ಬರುವಾಗ ಕತ್ತಲಾಗಿತ್ತು. ಸ್ವಲ್ಪ ವಿಶ್ರಮಿಸಿ ಆಮೇಲೆ ರಾತ್ರಿಯ ಊಟವನ್ನು ಮುಗಿಸಿ ಕೊಠಡಿಗೆ ಬಂದಾಗ ಕಾಲು ನೋಯುತ್ತಿದ್ದರೂ ಮನಸ್ಸು ಮುದಗೊಂಡಿತ್ತು. ಈ ಊರಿನ ಸುತ್ತಮುತ್ತ ಇನ್ನೂ ಹಲವು ಪವಿತ್ರ ಕ್ಷೇತ್ರಗಳಿವೆ. ಆಗುಂಬೆ, ಶೃಂಗೇರಿ ಮತ್ತು ಕೊಪ್ಪದ ರಸ್ತೆಗಳು ಇಲ್ಲಿ ಕೂಡುತ್ತವೆ. ಇತರ ಊರುಗಳಿಂದ ಕೊಪ್ಪದ ಮಾರ್ಗವಾಗಿ ಶೃಂಗೇರಿಗೆ ಹೋಗುವ ಬಸ್ಸುಗಳೆಲ್ಲವೂ ಹರಿಹರಪುರದ ಮೂಲಕವೇ ಸಾಗಬೇಕು. ಲಾಡ್ಜ್ಗಳು ಇಲ್ಲಿ ಕಾಣಬರಲಿಲ್ಲ. ಹೋಟೆಲುಗಳು ಅತಿ ಕಡಿಮೆ. ಮಾರನೇ ದಿನ ಬೆಳಗಿನ ಸ್ನಾನಾದಿಗಳನ್ನು ಪೂರೈಸಿ ಅಲ್ಲಿಯ ಬಸ್ ಸ್ಟ್ಯಾಂಡ್ನಿಂದ 12 ಕಿಲೋಮೀಟರ್ ಪ್ರಯಾಣಿಸಿ ಶೃಂಗೇರಿಗೆ ತಲುಪಿದೆವು. ಶೃಂಗೇರಿಯು ತುಂಗೆಯ ತಟದಲ್ಲಿದ್ದು ಸುತ್ತಲೂ ವನಸಿರಿ ಗಿರಿ ಶಿಖರಗಳಿಂದ ಕೂಡಿ ಮನಮೋಹಕವಾಗಿದೆ. ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿನ ತುಂಗೆಯ ದಡಕ್ಕೆ ಬಂದರು. ಅಲ್ಲಿನ ಕುದಿ ಬಿಸಿಲಿನಲ್ಲಿ ಕಪ್ಪೆಯೊಂದು ಪ್ರಸವ ವೇದನೆಯಿಂದ ಬಳಲುತ್ತಿತ್ತು. ಆಗ ನಾಗರ ಹಾವೊಂದು ಬಂದು ತನ್ನ ಹೆಡೆ ಬಿಚ್ಚಿ ಕಪ್ಪೆಗೆ ಬಿಸಿಲಿನಿಂದ ರಕ್ಷಣೆ ನೀಡಿತು. ಅದನ್ನು ಕಂಡ ಶಂಕರರು, ಆಹಾ, ಪ್ರಕೃತಿ ಸಹಜ ವೈರಿಗಳಾದ ಕಪ್ಪೆ ಮತ್ತು ಹಾವು ಹೀಗೆ ವೈರವನ್ನು ಮರೆತು ಬದುಕಿರುವುದು ಈ ಸ್ಥಳದ ಮಹಿಮೆಯೇ ಸರಿ ಎಂದು ಅಲ್ಲಿಯೇ 12 ವರ್ಷ ನೆಲೆಸಿದ್ದಲ್ಲದೆ ದಕ್ಷಿಣಾಮ್ನಾಯ ಪೀಠವನ್ನು ಸ್ಥಾಪಿಸಿದರು. ಕಾಲ ತೊಳೆದು ಬರಲು ನದಿಗೆ ಹೊರಟೆವು. ಸ್ನಾನಘಟ್ಟದ ಬುಡದಲ್ಲಿ ನಿಂತಾಗಲೂ ಅಲ್ಲಿಗೆ ವಿದ್ಯಾಶಂಕರ ದೇವಾಲಯವು ಕಾಣಿಸುತ್ತಿತ್ತು. ನದಿಯಲ್ಲಿಯ ಮೀನುಗಳು ಯಾರ ಹೆದರಿಕೆಯೂ ಇಲ್ಲದೆ ಭಕ್ತಾದಿಗಳು ನದಿಗೆ ಎಸೆಯುವ ಕಡಲೆಪುರಿಯನ್ನು ತಿನ್ನಲು ಪೈಪೋಟಿ ನಡೆಸುತ್ತಿದ್ದವು. ಅಲ್ಲಿಂದ ವಿದ್ಯಾಶಂಕರ ದೇವಾಲಯ, ಶಂಕರಾಚಾರ್ಯರ ಗುಡಿ, ಶಾರದಾಂಬಾ ದೇವಾಲಯವನ್ನು ನೋಡಿದೆವು. ಮಂಗಳಾರತಿಯ ನಂತರ ಭಕ್ತಾದಿಗಳು ಅಲ್ಲಿ ಜಾಗ ಖಾಲಿ ಮಾಡಿದ್ದರಿಂದ ನಮಗೆ ದರ್ಶನ ಉತ್ತಮವಾಗಿ ಆಯಿತು. ವಿದ್ಯಾಶಂಕರ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ ಹರಿಹರ ಮತ್ತು ಬುಕ್ಕ ಕಟ್ಟಿಸಿದರಂತೆ. ಇದು ಹೊರಗಡೆ ಮತ್ತು ಒಳಗಡೆ ಸುಂದರ ಕೆತ್ತನೆಗಳಿಂದ ಕೂಡಿ ನಿಮ್ಮನ್ನು ಮೂಕ ವಿಸ್ಮಿತರನ್ನಾಗಿಸುತ್ತದೆ. ಈಗಿನ ಮಠಾಧೀಶರಾದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಾಗುತ್ತಿವೆ. ಮಹಾದ್ವಾರದ ಗೋಪುರ ಕಟ್ಟುವ ಕೆಲಸ ಮಠದ ಹತ್ತಿರವೇ ಸಾಗುತ್ತಿತ್ತು. ಶೃಂಗೇರಿಯಲ್ಲಿ ವಸತಿ ಗೃಹಗಳು ಮತ್ತು ಖಾಸಗಿ ಲಾಡ್ಜ್ ಕೂಡ ಇವೆ. ದೇವಸ್ಥಾನದ ಭೋಜನ ವ್ಯವಸ್ಥೆ ಬಹು ಸುಂದರವಾಗಿದೆ. ಅನೇಕ ಹೋಟೆಲುಗಳು ಇರುವುದರಿಂದ ಊಟ ತಿಂಡಿಗೆ ತಾಪತ್ರಯವಾಗಲಾರದು. ಅನೇಕ ಊರುಗಳಿಂದ ನೇರ ಬಸ್ ಸೌಲಭ್ಯವಿದೆ. ವಿಶೇಷ ಹಬ್ಬ ಹರಿದಿನಗಳಲ್ಲದ ದಿನಗಳಲ್ಲಿ ನಿಮಗೆ ಊಟ ಮತ್ತು ವಸತಿಗೆ ಯಾವ ತೊಂದರೆಯೂ ಆಗಲಾರದು. ಸಮಯದ ಅಭಾವದಿಂದ ತುಂಗಾ ಮತ್ತು ಭದ್ರಾ ನದಿಗಳ ಉಗಮ ಸ್ಥಳ ಗಂಗಾಮೂಲಕ್ಕೆ ಹೋಗಿ ಬರಲು ನಮಗೆ ಆಗಲಿಲ್ಲ. ಅಲ್ಲಿಂದ ಹರಿಹರಪುರಕ್ಕೆ ವಾಪಸ್ಸು ಬಂದೆವು. ಊಟ ಮತ್ತು ವಿಶ್ರಾಂತಿಯ ನಂತರ ಶಕಟಪುರವನ್ನು ನೋಡಲು ಹೊರಟೆವು. ಶಕಟಪುರದಲ್ಲಿ ಶಕಟ ಮುನಿಯು ತಪಸ್ಸನ್ನು ಆಚರಿಸಿ ಮುಕ್ತಿ ಪಡೆದನಂತೆ. ಆ ತಪೋಭೂಮಿಯನ್ನು ಕಾಣಲು ಹರಿಹರಪುರ ಬಸ್ ಸ್ಟ್ಯಾಂಡಿನಿಂದ ಕೊಪ್ಪ ಕಮ್ಮರಡಿ ಬಸ್ ಹತ್ತಿ ಬಂಡಿಗಡಿಯಲ್ಲಿ ಇಳಿದು ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ನಡೆದು ಶಕಟಪುರವನ್ನು ತಲುಪಿದೆವು. ಇಲ್ಲಿನ ದೇವಾಲಯವು ತುಂಗೆಯ ಮಡಿಲಿನಲ್ಲಿದೆ. ದುರ್ಗೆ, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ವಿಶ್ವೇಶ್ವರ, ವೆಂಕಟರಮಣ, ಸಿದ್ಧಿವಿನಾಯಕ ಮತ್ತು ಮಹಾಗಣಪತಿ ದೇವಸ್ಥಾನಗಳು ಇಲ್ಲಿವೆ. ಶಂಕರಾಚಾರ್ಯರು ಉತ್ತರದಲ್ಲಿ ಸ್ಥಾಪಿಸಿದ ಉತ್ತರಾಮ್ನಾಯ ಜ್ಯೋತಿಷ್ಪೀಠ ಪರಂಪರೆಗೆ ಸೇರಿದ ಶಕಟಪುರ ಸಂಸ್ಥಾನವು ಶಂಕರಾಚಾರ್ಯರ ಶಿಷ್ಯರಾದ ತೋಟಕಾಚಾರ್ಯರಿಂದ
ಹೀಗೆ 600 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಿತು. ಇದು ಶ್ರೀ ವಿದ್ಯಾಪೀಠವೆಂದು ಹೆಸರಾಗಿದೆ. ಕ್ರಿಸ್ತಶಕ 1378 ಸುಮಾರಿಗೆ ಬದರಿಯನ್ನು ಬಿಟ್ಟು ಹೊರಟು ಯಾವುದೇ ಅಡಚಣೆಯಿಲ್ಲದೆ ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲು ಅನುಕೂಲವಾಗುವಂತಹ ಸ್ಥಳವನ್ನು ಅರಸಿ ದಕ್ಷಿಣಕ್ಕೆ ಬಂದರು. ಬರುವಾಗ ಲಕ್ಷ್ಮೀನಾರಾಯಣನ ಮೂರ್ತಿಯನ್ನು ಬದರಿನಾಥದಿಂದ ಸತ್ಯತೀರ್ಥರು ಇಲ್ಲಿಗೆ ತಂದರು. ಈಗಿನ ಮಠಾಧೀಶರಾದ ಶ್ರೀ ಶ್ರೀ ಕೃಷ್ಣತೀರ್ಥ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವಸತಿಗೃಹಗಳು, ದೇವಾಲಯ ನವೀಕರಣ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ದೇವಾಲಯವು ಸುಂದರವಾಗಿದ್ದು ಹೊರಾಂಗಣದಲ್ಲಿ ಆಂಜನೇಯನ ಆಳುದ್ದ ಮೂರ್ತಿಯ ಕೈಮುಗಿದು ನಿಂತ ಭಂಗಿ ಭಕ್ತರನ್ನು ಮೋಡಿ ಮಾಡುತ್ತದೆ. ದೇವಾಲಯದ ಒಳಗಿನ ಗೋಡೆಯಲ್ಲಿ ಕೃಷ್ಣಾವತಾರದ ಉಬ್ಬು ಚಿತ್ರಗಳು ಸುಂದರವಾಗಿ ಮೂಡಿಬಂದಿವೆ. ಅವುಗಳಿಗೆ ಇನ್ನೂ ಬಣ್ಣವನ್ನು ಬಳಿದಿರಲಿಲ್ಲ. ಕಾರಂಜಿಯ ಕೆಲಸ ಪ್ರಗತಿಯಲ್ಲಿತ್ತು. ದೇವಾಲಯದ ಹೊರಗಿನ ತೋಟದ ಕೆಲಸ ಪ್ರಾರಂಭವಾಗಿತ್ತು. ಬಲು ಆನಂದದಿಂದ ಕತ್ತಲಾಗುವುದರೊಳಗೆ ಹರಿಹರಪುರವನ್ನು ಸೇರಬೇಕೆಂಬ ತವಕದಿಂದ ಹೊರಟು ಬಂದೆವು. ಹಸಿವು ಬಾಯಾರಿಕೆ ತಣಿಸಲು ಬಂಡಿಗಡಿಯಲ್ಲಿ ನಿಮಗೆ ಉತ್ತಮ ಹೋಟೆಲು ಸೌಲಭ್ಯವಿಲ್ಲ. ಮಠದ ವಸತಿ ಗೃಹಗಳನ್ನು ಬಿಟ್ಟರೆ ಬೇರೆ ಯಾವ ಅನುಕೂಲವೂ ಅಲ್ಲಿ ಕಾಣಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಮುಂಚೆ ಶೃಂಗೇರಿಯ ಮೂಲಕ ಹೊರನಾಡಿಗೆ ಹೊರಟೆವು. ಹೆಬ್ಬಾವಿನಂತೆ ಅಂಕುಡೊಂಕಾಗಿ ಮೇಲೇರುವ ಕೆಳಗಿಳಿಯುವ ರಸ್ತೆಗಳು, ಸುತ್ತಮುತ್ತ ಅಲ್ಲಲ್ಲಿ ಹಚ್ಚ ಹಸಿರಿನ ಕಾಫಿ ಮತ್ತು ಅಡಿಕೆ ತೋಟಗಳು, ಕೆಲವು ಕಡೆ ನೀರು ಹರಿಯುತ್ತಿರುವ ಹಳ್ಳಗಳು ದಾರಿಯಲ್ಲಿ ಕಂಗೊಳಿಸುತ್ತಿದ್ದುವು. ಉಪಹಾರಕ್ಕೆಂದು ಬಸರೀಕಟ್ಟೆಯಲ್ಲಿ ನಿಲ್ಲಿಸಿದಾಗ ತಿಂಡಿಯನ್ನು ತಿಂದು ಅಲ್ಲಿನ ಬೆಟ್ಟಗುಡ್ಡಗಳ ದೃಶ್ಯವನ್ನು ಕಣ್ಣು ಮತ್ತು ಕ್ಯಾಮರಾದಲ್ಲಿ ಸೆರೆ ಹಿಡಿದೆವು. 97 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ಹೊರನಾಡು ತಲುಪಿದಾಗ ಮಧ್ಯಾಹ್ನವಾಗಿತ್ತು. ಬೆಂಗಳೂರಿಗೆ ರಾತ್ರಿಯ ಬಸ್ಸಿನಲ್ಲಿ ಸ್ಥಳಾವಕಾಶ ಇಲ್ಲವೆಂದು ತಿಳಿದು ಅಲ್ಲಿಯೇ ರಾತ್ರಿ ತಂಗುವ ಯೋಚನೆಯನ್ನು ಮಾಡಿದೆವು. ಭಕ್ತ ನಿವಾಸದಲ್ಲಿ ಕೊಠಡಿಗೆಯನ್ನು ಬಾಡಿಗೆಗೆ ಪಡೆದು ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸಿ ದೇವರ ದರ್ಶನಕ್ಕೆಂದು ಹೊರಟೆವು. ಇಲ್ಲಿನ ರಥಬೀದಿ ಸ್ವಚ್ಛವಾಗಿದೆ. ಬಸ್ಸು ಮತ್ತು ಕಾರುಗಳನ್ನು ನಿಲ್ಲಿಸಲು ಸಾಕಷ್ಟು ಸ್ಥಳಾವಕಾಶವಿದೆ. ರಥಬೀದಿಯಲ್ಲಿ ಹೋದರೆ ದೇವಾಲಯದ ಮಹಾದ್ವಾರವು ಸಿಗುತ್ತದೆ. ಅದು ಆಕರ್ಷಕವಾದ ದೇವತಾಮೂರ್ತಿಗಳಿಂದ ಕೂಡಿ ಸುಂದರವಾಗಿದೆ. ಅಲ್ಲಿ ಮೆಟ್ಟಲುಗಳನ್ನು ಹತ್ತಿ ದೇವಾಲಯವನ್ನು ಪ್ರವೇಶಿಸಬೇಕು. ಹೆಚ್ಚಿನ ಜನಸಂದಣಿ ಇಲ್ಲದ ಕಾರಣ ನಮಗೆ ಅನ್ನಪೂರ್ಣೆಯ ದರ್ಶನವು ಬಲು ಹತ್ತಿರದಿಂದಲೇ ಆಯಿತು. ಭೋಜನ ಶಾಲೆಗೆ ಹೋಗಿ ಊಟ ಮಾಡಿ ನಂತರ ಕೊಠಡಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಕಳಸಕ್ಕೆ ಹೊರಟೆವು. ರಸ್ತೆ ಪೂರ್ತಿ ಹಾಳಾಗಿ ಗುಂಡಿ ಗೊಟರುಗಳಿಂದ ತುಂಬಿ ಆಯಾಸವೆನಿಸಿತು. ಆದರೆ ಕಳಸೇಶ್ವರ ದೇವಾಲಯವನ್ನು ನೋಡಿದ ಮೇಲೆ ಸಾರ್ಥಕವೆನಿಸಿತು. ಕಳಸದ ಸುತ್ತಮುತ್ತ ಕಾಫಿ, ಅಡಿಕೆ, ಮೆಣಸು, ಗೋಡಂಬಿ, ಲವಂಗ ಇತ್ಯಾದಿಗಳನ್ನು ಬೆಳೆಯುತ್ತಾರೆ. ಇವುಗಳನ್ನು ಖರೀದಿಸಲು ಹೊರನಾಡಿಗಿಂತ ಕಳಸವೇ ನಿಮಗೆ ಉತ್ತಮವಾದ ಸ್ಥಳ. ರಾತ್ರಿ ಅದೇ ಹಾಳಾದ ಕಠಿಣ ರಸ್ತೆಯಲ್ಲಿ ಬಸ್ಸಿನ ಮೂಲಕ ಹೊರನಾಡಿಗೆ ಬಂದೆವು. ಅಂದು ಸಂಜೆ ಎಲ್ಲ ಅಂಗಡಿಗಳು ಮತ್ತು ಹೋಟೆಲುಗಳಲ್ಲಿ ಬಲಿಪಾಡ್ಯಮಿಯ ಪೂಜೆಯ ಸಂಭ್ರಮ. ಕಾಫಿ ಕುಡಿಯಲು ಅನ್ನಪೂರ್ಣ ಹೋಟೆಲಿಗೆ ಹೋದಾಗ ಅವನು ಕಾಫಿಯನ್ನು ನೀಡಿದ. ಆದರೆ ಅದು ಪುಕ್ಕಟೆ ಎಂದು ಅವನು ಹೇಳಿದಾಗ ಆಶ್ಚರ್ಯವಾಯಿತು. ಆ ಸೌಲಭ್ಯ ಅಂದಿಗೆ ಮಾತ್ರ ಸೀಮಿತವಂತೆ. ರಾತ್ರಿಯ ಊಟ ಪೂರೈಸಿ ರೂಮಿಗೆ ತೆರಳಿದೆವು. ಇಲ್ಲಿ ಖಾಸಗಿ ಹೋಟೆಲುಗಳು, ರೆಸ್ಟೋರೆಂಟ್ಗಳು ಮತ್ತು ಲಾಡ್ಜ್ಗಳ ಸೌಲಭ್ಯವಿದೆ. ಇತರ ಊರುಗಳಿಂದ ನೇರ ಬಸ್ ಸೌಲಭ್ಯವೂ ಇದೆ. ಆದ್ದರಿಂದ ಯಾವ ತೊಂದರೆಯೂ ಇಲ್ಲ. ಬೆಳಿಗ್ಗೆ 6:30ಕ್ಕೆ ಅಲ್ಲಿಂದ ಹೊರಟು ಬೇಲೂರು, ಹಾಸನದ ಮಾರ್ಗವಾಗಿ ವಾಪಸ್ಸು ಬೆಂಗಳೂರಿಗೆ ಬಂದಾಗ ಕೆಲವು ದಿನಗಳು ಜನಜಂಗುಳಿ, ಶಬ್ದ ಮಾಲಿನ್ಯದಿಂದ ನಾವು ದೂರವಾಗಿ ಕಳೆದಿದ್ದು ಮನಸ್ಸಿಗೆ ಹರ್ಷವೆನಿಸಿತ್ತು. ನೀವು ಪ್ರಕೃತಿಯೊಡನೆ ಬೆರೆತು ದೇವಾಲಯಗಳ ದರ್ಶನವನ್ನು ಮಾಡಲು ಇದು ಸಹಾಯಕವಾದರೆ ನನಗೂ ಸಂತೋಷ. ನಿಮಗೆ ಸುಬ್ರಹ್ಮಣ್ಯ ಶಾಸ್ತ್ರಿಯ ಹೃತ್ಪೂರ್ವಕ ಧನ್ಯವಾದಗಳು.